ಇದೀಗ ಕಾಡ್ಗಿಚ್ಚಾಗಿ ಪಸರಿಸ್ತಾ ಇದೆ. ಸೊ ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋ ಎಚ್ಚರಿಕೆಯನ್ನು ಕೂಡ ಇದೀಗಾಗಲೇ ರೈತರು ತಯಾರಾಗಿದ್ದಾರೆ. ಆದರೆ ಸರ್ಕಾರದ ನಿರ್ಧಾರವನ್ನು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ನಾನು JDS ವಕ್ತಾರನ್ನು ಮಾತನಾಡಿಸ್ತೀನಿ. ಮುಖ್ಯಮಂತ್ರಿಗಳಾಗಿದ್ದರು ಕುಮಾರಸ್ವಾಮಿ ಅವರು, ನೀವಾಗಲೇ ಹೇಳಿದ್ರಿ, ಅವಾಗ ಸಾಕಷ್ಟು ರೈತ ಸ್ನೇಹಿ ಆಗಿದ್ದರು ಅನ್ನೋಂಥ ವಿಚಾರನ ಹೇಳಿದ್ರಿ. ಈಗಲೂ ಕೂಡ ಮುಖ್ಯಮಂತ್ರಿಗಿಂತ ದೊಡ್ಡ ಹುದ್ದೆಯನ್ನು ಹೊಂದಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಪ್ರಧಾನಿಗಳ ಅಕ್ಕಪಕ್ಕದಲ್ಲೇ ಇರುವಂಥವ್ರು. ಯಾಕೆ ಇದಕ್ಕೆ ಒಂದು ಪೂರ್ಣವಾದಂಥ ವಿರಾಮ ಹಾಕೋದಕ್ಕಾಗಲಿಲ್ಲ? ಸರ್ ನೋಡಿ, ನಮ್ಮ ಪೂಜ್ಯ ದೇವೇಗೌಡರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗಲೂ ರೈತರ ಪರವಾದಂಥ ಯೋಜನೆಗಳು ರೈತರ ಪರವಾಗಿ ಆಲೋಚನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕಾರ್ಯವನ್ನು ರೂಪಿಸ್ತಾ ಇದ್ದು. ಅದೇ ರೀತಿಯಲ್ಲಿ ನಮ್ಮ ಕುಮಾರಣ್ಣವರು ಕೂಡ 2006ರಲ್ಲಿರ್ಬೋದು ಮತ್ತು 2018ರಲ್ಲಿರ್ಬೋದು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಒಂದು ರೈತರ ಬಗ್ಗೆ ಏನೇನು ಸಮಸ್ಯೆ ಇರ್ಬೋದು, ಅವ್ರಿಗೆ ಏನೇನನ್ನು ನಾನು ಕಾರ್ಯಕ್ರಮಗಳನ್ನು ರೂಪಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರ ಯೋಜನೆಗಳನ್ನ ರೂಪಿಸ್ತಾ ಇದ್ರು. ಸರ್, ಇವು ಹೇಳ್ತಾ ಇದ್ದಾರೆ ನೀವು ಕೇಂದ್ರದಲ್ಲಿದ್ದಾರೆ ಏನು ಮಾಡ್ಬೋದು ಸರ್? ಖಂಡಿತ ನಮ್ಮ ಕುಮಾರಣ್ಣ ಎಷ್ಟೋ ಸಾರಿ ಓಪನ್ ಆಗಿ ಹೇಳಿದ್ದಾರೆ, ಬೇರೆ ಬೇರೆ ರಾಜ್ಯದವ್ರು ಬಂದು ರಾಜ್ಯಕ್ಕೆ ಬೇಕಾದಂತಹ ಬೆಳವಣಿಗೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಬರ್ತಿದ್ದಾರೆ. ನೀವು ಹೊರಗಡೆ ದೇಶ ಮಾಡಿಕೊಂಡು ಬರೀ ಸ್ಟೇಟ್ಮೆಂಟ್ ಕೊಟ್ಕೊಂಡು ಇರಬೇಡಿ, ಬನ್ನಿ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂಥ ಇಲಾಖಾ ಮಂತ್ರಿಗಳನ್ನು ಮೀಟ್ ಮಾಡಿ ತೊಗೊಂಡೋಗಿ ನಮ್ಮ ರಾಜ್ಯದ ಪರವಾಗಿ ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅದನ್ನು ನಾನು ಸೇರಿದಂತೆ ಮಾಡೋಣ ಬನ್ನಿ ಅಂದರೆ ಇವ್ರು ಯಾರಾದರೂ ಹೋಗ್ತಿದ್ದಾರೆ ಸರ್? ಇವ್ರು ಹೇಳಿದ್ರು 30 ಪುಟಗಳ ಪತ್ರಗಳನ್ನು ಬರೆದೆ ಅಂತೇಳಿ. ಸರ್, ಪತ್ರ ಬರೆದ್ಬಿಟ್ಟು ನೋಡಿ ಸರ್, ಪತ್ರ ಬರಿಬೇಕು. ಉತ್ತರ ಏನು ಸಿಕ್ಕಿದೆ? ಒಂದು ಸರ್, ಯಾವುದೇ ಒಂದು ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ತರಬೇಕಂದ್ರೆ ಅದೇ ಪಕ್ಷದ ಶಾಸಕರ ಬಗ್ಗೆ ಕಾಂಗ್ರೆಸ್ನವ್ರಿಗೆ ನಂಬಿಕೆನೇ ಇಲ್ಲ. ಇದು ಮೇಕೆದಾಟು ಬಗ್ಗೆ ನಾವು ಒಂದೇ ಗಂಟೆಯಲ್ಲಿ ಪರ್ಮಿಷನ್ ಕೊಡಿಸ್ತೀನಿ ಅಂತ ಕೇಳಿದ್ರು. ಸೊ ಇವತ್ತಿಗೂ ಕೂಡ ಹೇಳಿದ್ವಿ, ಇವತ್ತಿಗೂ ಕೂಡ ಸರ್ ಮೊನ್ನೆ ಹೇಳಿದ್ದಾರೆ, ಇವತ್ತಿಗೂ ನಾವು ಕೂಡ ಹೇಳ್ತಾ ಇದ್ದೀವಿ. ಅವ್ರ ಕಡೆಯಿಂದ ಅವ್ರ ಸ್ನೇಹಿತರು ಎಲೆಕ್ಷನ್ಗೋಸ್ಕರ ಇದಿರಲ್ಲ, ನಿಮ್ಮ ಸ್ನೇಹ ಇದೆಯಲ್ಲ ಅವ್ರ ಹತ್ರ, ಸ್ವಾಮಿ ಫಸ್ಟ್ ಆ ಕೇಸನ್ನು ವಾಪಸ್ ತಗೊಳ್ಳಿ ಸ್ವಾಮಿ, ಒಂದೇ ಗಂಟೆ ಕೊಡಿಸ್ತೀನಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಹೇಳ್ತಾ ಇದ್ದೀವಿ ಸರ್, ಮೊನ್ನೆ ಕೂಡ ಹೇಳಿದ್ರು ಕುಮಾರಣ್ಣವರು. ಆಮೇಲೆ ಸರ್, ಇವರು ಕುಮಾರಣ್ಣರ ಬಗ್ಗೆ ಕಾಂಗ್ರೆಸ್ ಅವ್ರಿಗೆ ಯಾತಕ್ಕೆ ಈ ತರ ಅಂದ್ರೆ ಎಲ್ಲಿ ಅವ್ರ ಅಭಿವೃದ್ಧಿ ಮಾಡಿ ಅವ್ರ ಹೆಸರು ಬಂದ್ಬಿಡ್ತದೋ